प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. RCB ಮತ್ತೆ ಚಾಂಪಿಯನ್ಸ್. 2026ರ IPL ಟ್ರೋಫಿ ನಮಗೆ ಎರಡನೆಯ ಕಿರೀಟ. RCB ಗರ್ಜನೆ ಎಲ್ಲ ಕಡೆ ಕೇಳ್ತಾನೆ ಇದೆ. ನಮಸ್ಕಾರ ಶ್ರೋತೃ ಬಾಂಧವರೇ. ನಿಜವಾದ ಐಶ್ವರ್ಯ ಅಂದರೆ ಮನಸ್ಸಿಗೆ ಭಾರವಾಗದ ನಿದ್ರೆ, ಹೃದಯಕ್ಕೆ ನೋವಾಗದ ಸಂಬಂಧಗಳು, ಆತ್ಮಕ್ಕೆ ಶಾಂತಿ ಕೊಡುವ ಜೀವನ. ಇವತ್ತು ಜೂನ್ ತಿಂಗಳ 7ನೇ ತಾರೀಕು ಭಾನುವಾರ. ಇವತ್ತಿನ 2RRR ಸಿಡ್ನಿ ಕನ್ನಡವಾಣಿ ಲಾಂಗ್ ವೀಕೆಂಡ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ಇವತ್ತು ಸಿಡ್ನಿಲಿ ಆಟಮ್ ಸಂಡೇ, 18 ಡಿಗ್ರಿ, ಆಕಾಶದಲ್ಲಿ ಒಂದೇ ಒಂದು ಕೂಡ ಮೋಡ ಕಾಣ್ತಿಲ್ಲ. ಅದ್ಭುತವಾದ ಭಾನುವಾರ. ಇವತ್ತು ನಮ್ಮ ಕಾರ್ಯಕ್ರಮ ನೇರ ಪ್ರಸಾರ ಆಗ್ತಾ ಇದೆ ಹೆನ್ಲಿ ಸ್ಟುಡಿಯೋಯಿಂದ. ನಿಮಗೆಲ್ಲರಿಗೂ ಗೊತ್ತು, ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಪ್ರತಿ ಭಾನುವಾರ 1-2 2RRR ಕ್ಷೇತ್ರದ 88.5 FM ತರಂಗಾಂತರದಲ್ಲಿ, ಅಂತರ್ಜಾಲದಲ್ಲಿ tunein.com ಹಾಗೂ ನಿಮ್ಮ ಮೊಬೈಲ್ ಫೋನ್ ಟ್ಯಾಬ್ಲೆಟ್ಗಳಿಗೆ ಹೋದರೆ ಸಿಂಪಲ್ ರೇಡಿಯೋ ಅಂತ ಆ್ಯಪ್ಗಳು ಸಿಗುತ್ತೆ. ಅದ್ರ ಮೂಲಕ ನೀವು ನಮ್ಮ ಕಾರ್ಯಕ್ರಮನ ಕೇಳಬಹುದು. ಹಾಗೂ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮದ ರೆಕಾರ್ಡಿಂಗ್ನ ನಾವು ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಿಮಗೆ ಯಾವಾಗ ಬಿಡುವಾಗತ್ತಾ ಆವಾಗ ನೀವು ಕೇಳ್ಬೋದು. ಈಗ ಪ್ಲೇ ಲಿಸ್ಟ್ ಕೂಡ ಮಾಡ್ತಾ ಇದ್ದೀವಿ, ಪ್ಲೇ ಲಿಸ್ಟ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ನಮ್ಮ ಕಾರ್ಯಕ್ರಮದ ಬೆಳವಣಿಗೆಗೆ ನಿಮ್ಮ ಅಭಿಪ್ರಾಯ, ಸಲಹೆ, ಅನಿಸಿಕೆ ಹಾಗೂ ಟೀಕೆ ಬಹಳನೇ ಮುಖ್ಯ. ನೀವು ಸಿಡ್ನಿಯಿಂದ ನಮಗೆ 9816-2777, ಆಸ್ಟ್ರೇಲಿಯಾದ ಬೇರೆ ರಾಜ್ಯಗಳಿಂದ 029816-2777 ಹಾಗೂ ಪ್ರಪಂಚದಾದ್ಯಂತ +6129816-2777ಗೆ ಕರೆ ಮಾಡಿ ನಮ್ಮ ಜೊತೆ ನೀವು ಮಾತಾಡ್ಬೋದು. ಅಲ್ಲದೆ ನೀವೇನು ಮಾಡ್ಬೋದು ಅಂದರೆ, ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳಿಗೆ ಹೋದರೆ ಅಲ್ಲಿ ಕೂಡ ನೀವು ನಮ್ಮ ಕಾರ್ಯಕ್ರಮದ ಬಗ್ಗೆ ನೀವು ಕಮೆಂಟ್ ಕೂಡ ಮಾಡಬಹುದು. ಜೂನ್ ತಿಂಗಳ 6ನೇ ತಾರೀಕು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಹುಟ್ಟದ ಹಬ್ಬ. ಈಗ ಅವ್ರದ್ದು ಒಂದು ಹಾಡು ಕೇಳೋಣ, ಅದಾದಮೇಲೆ ಕಾರ್ಯಕ್ರಮನ ಮುಂದುವರ್ಸೋಣ.
ಸೋದರ ತಂಗಿ ಅರಳೋದು ಎಲ್ಲಿ ಎಲ್ಲಿ ಕರಿತಿರಿ ಗಂಧ ಮರ ಬೆಳೆದು ತಾಮುಂದ ಮಾದೇಶ್ವರಗೆ ಚಂದ ಮೆಚ್ಚುವುದು ಅಲ್ಲಿ ಮಾದೇಶ್ವರಗೆ ಚಂದ ಮೆಚ್ಚುವುದು ಅಲ್ಲಿ ಅದ್ಭುತ ಸಾಹಿತ್ಯ. ಈ ವಾರದ ವ್ಯಕ್ತಿ ವಿಶೇಷ ಅಂಕಣ ಈಗ ಕೇಳಿ. ಒಬ್ಬ ವ್ಯಕ್ತಿ, ಒಂದು ಸಾಧನೆ, ಒಂದು ಸ್ಫೂರ್ತಿ. ಸಿಡ್ನಿ ಕನ್ನಡವಾಣಿಯಲ್ಲಿ ಈ ವಾರದ ವ್ಯಕ್ತಿ ವಿಶೇಷ. ಕನ್ನಡ ಬಾಂಧವರಿಗೆಲ್ಲರಿಗೂ ನಮಸ್ಕಾರಗಳು. ನಾನು ಶಶಿಕಾಂತ. ನಿನ್ನೆ ಜೂನ್ 6ನೇ ತಾರೀಕು ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸು ಕನ್ನಡ ಸಾಹಿತ್ಯದ ಶ್ರೀಮಂತಿಕೆ ನೆನೆದು ಹೆಮ್ಮೆ ಪಡುವ ದಿನ. ಅಂದು ನಮ್ಮ ಹೆಮ್ಮೆಯ ಕನ್ನಡದ ಆಸ್ತಿ ಎಂದೇ ಖ್ಯಾತರಾದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಜನ್ಮದಿನ. 1891 ಜೂನ್ 6ರಂದು ಕೋಲಾರ ಜಿಲ್ಲೆಯ ಮಾಸ್ತಿ ಗ್ರಾಮದಲ್ಲಿ ತಮಿಳು ಕುಟುಂಬದಲ್ಲಿ ಜನಿಸಿದ ಈ ಮಹಾನುಭಾವರು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ ಕೊಡುಗೆ ಅನನ್ಯ. ಬನ್ನಿ, ಇಂದಿನ ಈ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಮಾಸ್ತಿಯವರ ಬದುಕು ಮತ್ತು ಅವರ ಸಾಹಿತ್ಯದ ಸುಧೆಯನ್ನು ಸವಿಯೋಣ. ಮಾಸ್ತಿಯವರು ಕೇವಲ ಒಬ್ಬ ಸಾಹಿತಿಯಾಗಿರಲಿಲ್ಲ, ಅವರು ಮೈಸೂರು ಸಂಸ್ಥಾನದಲ್ಲಿ ಉನ್ನತ ಅಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿದವರು. ಅಂದಿನ ದಿನಗಳಲ್ಲಿ BA ಮತ್ತು MA ಪದವಿಗಳಲ್ಲಿ ಪ್ರಥಮ ರ್ಯಾಂಕ್ ಪಡೆದು ಜನಪ್ರಿಯ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದರು. ಅವರ ಹೃದಯ ಸದಾ ಮಿಡಿಯುತ್ತಿದ್ದುದು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕಾಗಿ. ಅಧಿಕಾರದ ಗತ್ತನ್ನು ಬದಿಗಿಟ್ಟು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬಡವರ ದೀನದಲಿತರ ಕಷ್ಟಗಳಿಗೆ ಸ್ಪಂದಿಸಿದ ಅಪರೂಪದ ವ್ಯಕ್ತಿತ್ವ ಅವರದ್ದು. ಮಾಸ್ತಿ ಎಂದರೆ ನಮಗೆ ತಕ್ಷಣ ನೆನಪಾಗುವುದು ಅವರ ಸಣ್ಣ ಕಥೆಗಳು. ಅದಕ್ಕಾಗಿಯೇ ಅವರನ್ನು ಕನ್ನಡದ ಸಣ್ಣ ಕಥೆಗಳ ಜನಕ ಎಂದು ಕರೆಯಲಾಗುತ್ತದೆ. ಕತೆ ಹೇಳುವುದು ಒಂದು ಕಲೆ, ಅದನ್ನು ಮಾಸ್ತಿಯವರಿಂದಲೇ ಕಲಿಯಬೇಕು ಎಂದು ಕುವೆಂಪು ಅವರೇ ಒಂದೆಡೆ ಹೇಳಿದ್ದಾರೆ. ಅವರ ಕಥೆಗಳಲ್ಲಿ ಬರುವ ಪಾತ್ರಗಳು ನಮ್ಮ ಪಕ್ಕದ ಮನೆಯವರೋ ಅಥವಾ ನಮ್ಮ ಪರಿಚಿತರೋ ಎನ್ನುವಷ್ಟು ಸಹಜವಾಗಿರುತ್ತಿದ್ದವು. ವೆಂಕಟಸ್ವಾಮಿಯ ಪ್ರಣಯ, ರಂಗನ ಮದುವೆಯಂತಹ ಕಥೆಗಳನ್ನು ಓದುತ್ತಿದ್ದರೆ ನಾವು ಆ ಪಾತ್ರಗಳ ಜೊತೆಗೇ ಜೀವಿಸುತ್ತಿದ್ದೇವೆ ಅನ್ನಿಸಿಬಿಡುತ್ತದೆ. ಮಾಸ್ತಿಯವರ ಸಾಹಿತ್ಯದ ವ್ಯಾಪ್ತಿ ಕೇವಲ ಸಣ್ಣ ಕಥೆಗಳಿಗೆ ಸೀಮಿತವಾಗಿರಲಿಲ್ಲ. ಕವಿತೆಗಳು, ನಾಟಕಗಳು, ಕಾದಂಬರಿಗಳು, ವಿಮರ್ಶೆಗಳು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಪಾರಂಗತರಾಗಿದ್ದರು. ಅವರ ಚೆನ್ನ ಬಸವನಾಯಕ ಮತ್ತು ಚಿಕ್ಕ ವೀರ ರಾಜೇಂದ್ರ ಐತಿಹಾಸಿಕ ಕಾದಂಬರಿಗಳು ಕನ್ನಡದ ಶ್ರೇಷ್ಠ ಕೃತಿಗಳು. ಇದರಲ್ಲಿ ಕೊಡಗಿನ ಕೊನೆಯ ಅರಸರ ಕಥೆಯನ್ನು ಆಧರಿಸಿದ ಚಿಕ್ಕ ವೀರ ರಾಜೇಂದ್ರ ಕಾದಂಬರಿಗೆ 1983ರಲ್ಲಿ ಸಾಹಿತ್ಯ ಲೋಕದ ಅತ್ಯುನ್ನತ ಗೌರವವಾದ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇದು ಇಡೀ ಕನ್ನಡದ ನಾಡಿಗೆ ಸಂದ ಗೌರವ. ಮಾಸ್ತಿಯವರ ಶೈಲಿ ಎಂಥದ್ದು ಗೊತ್ತೇ? ತೀರಾ ಸರಳ, ನೇರ ಮತ್ತು ಸೌಮ್ಯ. ಅವರ ಭಾಷೆಯಲ್ಲಿ ಯಾವುದೇ ಹಠ ಇರುತ್ತಿರಲಿಲ್ಲ, ಬದಲಿಗೆ ಮಧುರವಾದ ಒಲವಿರುತ್ತಿತ್ತು. ಅದಕ್ಕೆ ಮಾಸ್ತಿಯವರನ್ನು ಸೌಮ್ಯತೆಯ ಸಾಕಾರ ಮೂರ್ತಿ ಎನ್ನಲಾಗುತ್ತದೆ. ಜೀವನ ಎಂಬ ಪತ್ರಿಕೆಯನ್ನು ನಡೆಸಿ ಹಲವಾರು ಯುವ ಬರಹಗಾರರನ್ನು ಪ್ರೋತ್ಸಾಹಿಸಿ ಬೆಳೆಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಮಾಸ್ತಿಯವರು ನಮಗೆ ಕಲಿಸಿದ ಅತ್ಯಂತ ದೊಡ್ಡ ಪಾಠವೆಂದರೆ ನಮ್ಮ ಸಂಸ್ಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಗೌರವಿಸುವುದು. 1986ರಲ್ಲಿ ಅವರು ನಮ್ಮನ್ನು ಅಗಲಿದರು. ಅವರು ಬಿಟ್ಟು ಹೋದ ಸಾಹಿತ್ಯದ ಆಸ್ತಿ ಎಂದಿಗೂ ಶಾಶ್ವತ. ಕನ್ನಡ ಭಾಷೆ ಇರುವವರೆಗೆ ಮಾಸ್ತಿಯವರ ಹೆಸರು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಹಸಿರಾಗಿರುತ್ತದೆ. ಜೂನ್ 6ರ ಸುದಿನದಂದು ಆ ಮಹಾನ್ ಚೇತನಕ್ಕೆ ನಮ್ಮದೊಂದು ಭಕ್ತಿಪೂರ್ವಕ ನಮನ.
ಇಂದಿನ ಪೀಳಿಗೆಯು ಅವರ ಕೃತಿಗಳನ್ನೇ ಓದುವಂತಾಗಲಿ, ಕನ್ನಡದ ಹಿರಿಮೆಯನ್ನು ಎತ್ತಿ ಹಿಡಿಯುವಂತಾಗಲಿ ಎನ್ನುವುದೇ ನಮ್ಮ ಆಶಯ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಶಶಿಕಾಂತ್ ಅವ್ರಿಗೆ. ಈಗ ರಾಜು ಆನಂದ್ ಸ್ವಾಮಿ ಅವರ ಧ್ವನಿ, ಮಾಸ್ತಿ ಅವರ ಸಾಹಿತ್ಯ, ಇದು ಕೇಳಿ.
ಗತಿ ಎನ್ನುವ ವೇಳೆ, ಇನ್ನು ಏನು ಗತಿ ಎನ್ನುವ ವೇಳೆ, ಕೈ ಹಿಡಿದಿರು ಕರುಣೆ ನೀನಾಗಿ, ಕೈ ಹಿಡಿದಿರು ಕರುಣೆ ನೀನಾಗಿ. ಏನೇ ಬರಲಿ ಎಂತೆ ಇರಲಿ, ಅನುದಿನ ಯಾವ ಅಸುಖ ಸುಖ ತರಲಿ, ಬಾಳ ಗೊಂದಲದ ಕರ್ಕಶದೆಯಲ್ಲೇ, ಬಾಳ ಗೊಂದಲದ ಕರ್ಕಶದೆಯಲ್ಲೇ, ಕೇಳುತ್ತಿರಲಿ ಹರಿ ಹರಿ ನಿನ್ನ ಮುರಳೇ. ಏನೇ ಬರಲಿ ಎಂತೆ ಇರಲಿ, ಅನುದಿನ ಯಾವ ಅಸುಖ ಸುಖ ತರಲಿ, ಬಾಳ ಗೊಂದಲದ ಕರ್ಕಶದೆಯಲ್ಲೇ, ಬಾಳ ಗೊಂದಲದ ಕರ್ಕಶದೆಯಲ್ಲೇ, ಕೇಳುತ್ತಿರಲಿ ಹರಿ ಹರಿ. ಮಾಸ್ತಿ ಅವರ ಸಾಹಿತ್ಯ ನಮ್ಮ ಕನ್ನಡದ ಸಂಸ್ಕೃತಿಗೆ ನೀಡಿದ ಕೊಡುಗೆ ಯುಗ ಯುಗಾಂತರಕ್ಕೂ ಬೆಳಕಾಗಿಯೇ ಉಳಿಯುತ್ತೆ. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. 101 Music, an Australian production music catalog of over 250,000 track titles to suit all your production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. Firefighters will visit Bunnings stores across New South Wales this June to share important fire safety advice and promote free home safety visits as part of the 2026 Winter Fire Safety Campaign. The aim is to make people aware of the dangers of not having a working smoke alarm and encourage them to book a free home fire safety visit. Data shows 45% of the 3,884 homes that reported a major fire last year did not have a working smoke alarm. To book a visit, go to fire.nsw.gov.au/visit or contact your local FRNSW station. Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible. Support the bank that supports your community. Call, email or visit station sponsor Community Bank Homebush and North Ryde. Part of Bendigo Bank, the better big bank. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಸಿಡ್ನಿ ಫಿಲಮ್ ಫೆಸ್ಟಿವಲ್ ಈಗ ನಡೀತಾ ಇದೆ. ನಮ್ಮ ಕನ್ನಡದ ಸಮುದಾಯದ ಅನೂಪ್ ಲಕ್ಕೂರ್ ಅವರು ನಿರ್ದೇಶನ ಮಾಡಿರೋ ಒಂದು ಚಲನಚಿತ್ರ ಅಮ್ಮನಿಗೆ ಹೇಳಬೇಡ, 90 ನಿಮಿಷ ಚಲನಚಿತ್ರ ಸೆಲೆಕ್ಟ್ ಆಗಿದೆ. ಅದು ಅಮೇಝಿಂಗ್. ಅಮ್ಮನಿಗೆ ಹೇಳಬೇಡ ಅಂತ ಇವತ್ತು ರಿಟ್ಸ್ ರ್ಯಾಂಡ್ವಿಚಲ್ಲಿ 4 ಗಂಟೆ 10 ನಿಮಿಷಕ್ಕೆ ಶೋ ಇದೆ. ದಯವಿಟ್ಟು ಸಮುದಾಯದವರು ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ. ಇವತ್ತಿದೆ ಅದು 4 ಗಂಟೆ 10 ನಿಮಿಷ ರಿಟ್ಸ್ ರ್ಯಾಂಡ್ವಿಚಲ್ಲಿ. ಸಿಡ್ನಿ ಕನ್ನಡ ಸಂಘ ಅವರು ಸಂಗೀತ ಸಂಜೆ ನಾವು ಕಳೆದ
ಹಲವಾರು ವಾರಗಳಿಂದ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸಂಗೀತ ಸಂಜೆ, ಸಂಗೀತ ರವೀಂದ್ರನಾಥ್ ಅವರ ಕಾರ್ಯಕ್ರಮ ಅರ್ಮಿಂಗ್ಟನ್ ಕಮ್ಯುನಿಟಿ ಸೆಂಟರ್, ಜುಲೈ 11, 2026 6 ಗಂಟೆಗೆ. ದರ $30. ಅವರು ಸಂಗೀತ ರವೀಂದ್ರನಾಥ್ ಅವರೇ ಒಂದು ಸಂದೇಶ ಕಳಿಸಿದ್ದಾರೆ, ಈಗ ಕೇಳಿ. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮರಾಧೆಗಾತು ಆಡುತ್ತೀಹನು ಏನೋ ಮಾತು ರಾಧೆ ನಾಚುತ್ತಿದ್ದಳು. ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಯೋರ್ ಪ್ಲೇಬ್ಯಾಕ್ ಸಿಂಗರ್ ಸಂಗೀತ ರವೀಂದ್ರನಾಥ್. ಸಿಡ್ನಿಯ ನನ್ನ ಪ್ರೀತಿಯ ಕನ್ನಡಿಗರಿಗೆ, ಸಿಡ್ನಿ ಕನ್ನಡ ವಾಣಿ ರೇಡಿಯೋ ಪ್ರೋಗ್ರಾಂನ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ಇದೇ ಜುಲೈ 11ನೇ ತಾರೀಕು ನಾನು ಬರ್ತಾ ಇದ್ದೀನಿ ಅರ್ಮಿಂಗ್ಟನ್ ಕಮ್ಯುನಿಟಿ ಸೆಂಟರ್ನಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ. ಸಿಡ್ನಿ ಕನ್ನಡ ಸಂಘ ಅವರು ಆಯೋಜಿಸುತ್ತಿರುವಂತಹ ಈ ಒಂದು ಸಂಗೀತ ಸಂಜೆಯಲ್ಲಿ ನಾನು ಪರ್ಫಾರ್ಮ್ ಮಾಡೋಕ್ಕೆ ಬರ್ತಾ ಇದ್ದೀನಿ. ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಯು ಆಲ್ ದೇರ್. ನೀವು ಎಲ್ಲರೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಿಗೋಣ ಜುಲೈ 11ನೇ ತಾರೀಕು ಸಂಜೆ 6 ಗಂಟೆಗೆ ಅರ್ಮಿಂಗ್ಟನ್ ಕಮ್ಯುನಿಟಿ ಸೆಂಟರ್ನಲ್ಲಿ. ನಮಸ್ಕಾರ, ಧನ್ಯವಾದಗಳು. ಈಗ ಅವರೇ ಹಾಡಿರೋ ಒಂದು ಹಾಡನ್ನ ಕೇಳೋಣ. ಹೆಸರಿಗೆ ಸೇರ್ಸು ಹೆಸರನ್ನ ಹಾಕು ಮಾಡ್ತೀನಿ ತಿರನ್ನ ನೀ ನನ್ನ ಬೇಗಂ ಕಾಣೆ ನಾನೇ ಸುಲ್ತಾನ. ನೋಡ್ತೀಯ ನನ್ನ ಮೀಟ್ರನ್ನ ಅಸಲ್ ಕಟ್ಟಿಂಗ್ ಥಿಯೇಟ್ರನ್ನ ಚೈನಾ ಬೋಯ್ಗೆ ಹಚ್ಚಿ ಬಣ್ಣ ನಮ್ಮ
ಮರಿಬೇಡಿ, ಜುಲೈ 11 6 ಗಂಟೆಗೆ ಆರ್ಮಿಂಗ್ಟನ್ ಕಮ್ಯುನಿಟಿ ಸೆಂಟರ್, ನಂಬರ್ 6 ರಿವರ್ ರೋಡ್. ದರ $30. ಸಿಡ್ನಿ ಕನ್ನಡ ಸಂಘ ಅವರು ಏರ್ಪಡಿಸ್ತಾ ಇದ್ದಾರೆ ಸಂಗೀತ ಸಂಜೆ. ಕರ್ನಾಟಕದ ಕಲಾವಿದೆ, ಹಿನ್ನೆಲೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರ ವಿಶೇಷ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಬಂದು ಅವರಿಬ್ಬರನ್ನು ಸಪೋರ್ಟ್ ಮಾಡಿ. ಜೂನ್ ತಿಂಗಳು ಅಂದರೆ ಜೂನ್ ತಿಂಗಳು 4ನೇ ತಾರೀಕು ಕರ್ನಾಟಕದ ಇನ್ನೊಬ್ಬ ದಿಗ್ಗಜರ ಹುಟ್ಟದ ಹಬ್ಬ. ಅವರು ಒಂದು ಹಾಡು ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. ಕನಸಿದು ನನಸಿದು ಉಗುದ ಮನದ ಬಿಸಿ ಬಯಕೆಯೋ, ಇದು ಚಿಗುರು ಹರೆಯ ಸೆಳೆವು, ಚಿಗುರು ಹರೆಯ ಸೆಳೆವು. ಕನಸಿದು ನನಸಿದು ಉಗುದ ಮನದ ಬಿಸಿ ಬಯಕೆಯೋ, ಇದು ಚಿಗುರು ಹರೆಯ ಸೆಳೆವು, ಚಿಗುರು ಹರೆಯ ಸೆಳೆವು. ಇಳಿದು ಬಂದಳೋ ಭಾಗ್ಯ ದೇವತೆ ಜಲಧಾರೆ ರೂಪ ತಾಳುಕೆ, ಇಳಿದು ಬಂದಳೋ ಭಾಗ್ಯ ದೇವತೆ ಜಲಧಾರೆ ರೂಪ ತಾಳುಕೆ. ಹೆಣ್ಣು ಮನಸ್ಸು ಹಲವು ದಿನಸು ಎಂದು ತಾರೆ ತಿಳಿಸಿತು, ಹೆಣ್ಣು ಮನಸ್ಸು ಹಲವು ದಿನಸು ಎಂದು ತಾರೆ ತಿಳಿಸಿತು. ಚಂಚಲತೆ ಹೆಣ್ಣ ಹೆಸರು, ಚಂಚಲತೆ ಹೆಣ್ಣ ಹೆಸರು. ಕನಸಿದು ನನಸಿದು ಉಗುದ ಮನದ ಬಿಸಿ ಬಯಕೆಯೋ, ಇದು ಚಿಹರೆಯ ಸೆಳೆವು, ಚಿಗುರು ಹರೆಯ ಸೆಳೆವು. ಶಿಲೆಯ ಮೈಯಲ್ಲಿ ಕಲೆಯ ನಿಂದಿದೆ, ಇದು ಏನೇ ಅಮರ ಸಾಧನೆ. ಶಿಲೆಯ ಮೈಯಲ್ಲಿ ಕಲೆಯ ನಿಂದಿದೆ, ಇದು ಏನೇ ಅಮರ ಸಾಧನೆ. ಒಲವು ತಂದ ಗೆಲುವಿನಿಂದ ಅಮರ ದೈವಿ ಸಾಧನೆ, ಒಲವು ತಂದ ಗೆಲುವಿನಿಂದ. ಇದು ಯಾರು ಅಂತ ನೀವು ಊಹಿಸ್ಬೋದು. ಬೆಂಗಳೂರಿನ ದೀಪಕ್ ಎಮ್ಮಾರ್ ಅವರು ಇವರ ಬಗ್ಗೆ ಒಂದು ಅಂಕಣ ಕಳಿಸಿದ್ದಾರೆ, ಕೇಳೋಣ. ಶ್ರೀಪತಿ ಪಂಡಿತಾರಾಧ್ಯಲು ಬಾಲಸುಬ್ರಹ್ಮಣ್ಯ. ಸಿಡ್ನಿ ಕನ್ನಡವಾಣಿಯ ಶ್ರೋತೃಗಳೇ, ತಾವು ಈ ಹೆಸರನ್ನು ಕೇಳಿರಬಹುದು. ಈ ಹೆಸರು ಬೇರೆ ಯಾರ್ದು ಅಲ್ಲ, ನಿಮ್ಮ ಪ್ರೀತಿಯ SPB ಅಂದ್ರೆ SP ಬಾಲಸುಬ್ರಹ್ಮಣ್ಯ ಅಥವಾ ಬಾಲು ಅಂತ ಪ್ರೀತಿಯಿಂದ ಕರೆಯೋ ಮಹಾನ್ ಗಾಯಕ. ಇದೇ ಹಿಂದಿನ ವಾರ ಗುರುವಾರ SPB ಅವರು ಬದುಕಿದ್ರೆ ಅವರು 80 ವರ್ಷ ಆಗ್ತಿದ್ರು. ದುರಾದೃಷ್ಟವಶಾತ್ ಕೋವಿಡ್ ಇಂದ ಅವರು ನಮ್ಮನ್ನ ಬಿಟ್ಟು ಹೋದ್ರು. ಆದ್ರೆ ಅವರು ನಮಗೋಸ್ಕರ ಬಿಟ್ಟು ಹೋಗಿರೋ ಒಂದು ಹಾಡುಗಳ ಏನು ಮಾಲೆ ಇದೆ, ಅದು ಯಾವತ್ತೂ ನಮ್ಮ ಜೊತೆ ಇರುತ್ತೆ. SP ಬಾಲಸುಬ್ರಹ್ಮಣ್ಯಂ ಅಂತ ಗಾಯಕ ಭಾರತದಲ್ಲೇ ಯಾರು ಇಲ್ಲ. ಅವರು ಒಂದು ಅದ್ಭುತ ಗಾಯಕ. ಯಾಕಂದ್ರೆ ಅವ್ರು ಯಾವುದೋ ಒಂದು ಭಾಷೆಯಲ್ಲಿ ಮಾತ್ರ ಅವ್ರು ಮಿಂಚಲಿಲ್ಲ, ಪ್ರತಿಯೊಂದು ಭಾಷೆಯಲ್ಲೂ. ಕನ್ನಡ ಮಾತ್ರ ಅಲ್ಲ, ಬರೀ ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲ, ಹಿಂದಿಯಲ್ಲಿ ಕೂಡ ಅವ್ರು ಮೆಚ್ಚಿದ್ರು. ಅದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಗ್ರೇಟ್ ಅಚೀವ್ಮೆಂಟ್. ಅವರು 1966ರಲ್ಲಿ ತಮ್ಮ ಗಾನ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಶುರು ಮಾಡಿದ್ರು. ಅವ್ರು ಮೊದಲು ತೆಲುಗುನಲ್ಲಿ ಮಾಡಿದ್ರು, ಆಮೇಲೆ ತಕ್ಷಣವೇ ಅವ್ರಿಗೆ ಕನ್ನಡದಲ್ಲಿ ಒಂದು ಅವಕಾಶ ಸಿಕ್ತು. ಕನ್ನಡದಲ್ಲಿ ಅವ್ರು ಮಾಡಿರೋ ಮೊದಲ ಹಾಡು M ರಂಗರಾವ್ ಅವರ ನಿರ್ದೇಶನದಲ್ಲಿ. ಸೊ ರಂಗರಾವ್ ಅವ್ರಿಗೆ ಹೇಳಿದ್ರಂತೆ, ನನ್ಗೆ ಭಾಷೆ ಬರಲ್ವಲ್ಲ, ಏನ್ ಮಾಡೋದು ಅಂತ. ಮತ್ತೆ ರಂಗರಾವ್ ಹೇಳಿದ್ರಂತೆ, ನನ್ಗೂ ಬರಲ್ಲ ಭಾಷೆ, ಅಲ್ಲಿ ಗೀತಕಾರರು ಇರ್ತಾರೆ, ಲಿರಿಸಿಸ್ಟ್, ಅವ್ರು ಹೇಳ್ಕೊಡ್ತಾರೆ ವರ್ಡಿಂಗ್ಸು, ನೀನು ನಿನ್ನ ಹಾಡಿನಲ್ಲಿ ಭಾವನ್ ತುಂಬು ಅಷ್ಟೇ, ಮಿಕ್ಕಿದ್ದು ಅದೇ ಆಗತ್ತೆ. ಸೊ ಅದೇ ರೀತಿ SP ಬಾಲಸುಬ್ರಹ್ಮಣ್ಯ ಅವರು ಭಾಷೆ ಬರೆದಿದ್ರು, ಕನ್ನಡದಲ್ಲಿ ಯಾವ ರೀತಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಅವರು ನಮ್ಮ ಕನ್ನಡ ಚಲನಚಿತ್ರ ನಾಡಿನಲ್ಲಿ ಒಂದು ದೊಡ್ಡ ಹೆಸರಾದ. ಆಗಿನ ಕಾಲದಲ್ಲಿ PB ಶ್ರೀನಿವಾಸ್ ಒಬ್ಬರೇ ಇದ್ದಿದ್ದು, ಅವ್ರ ನಂತರ SPB ಕೂಡ ಬಂದ್ರು. ಅವರು ಅವರ ಅಚೀವ್ಮೆಂಟ್ಸ್ ಎಷ್ಟು ಅಂದ್ರೆ ಪ್ರತಿಯೊಬ್ಬ ನಟನಿಗೂ ಅವರು ಹಾಡು ಹೇಳಕ್ ಶುರು ಮಾಡಿದ್ರು.
ಅನಂತ್ನಾಗ್ ಆಗಿರ್ಲಿ, ಶ್ರೀನಾಥ್ ಆಗಿರ್ಲಿ, ವಿಷ್ಣುವರ್ಧನ್ ಆಗಿರ್ಲಿ, ಅಂಬರೀಷ್ ಆಗಿರ್ಲಿ, SPB ಅವ್ರ ಹಾಡು ಹೇಳಿದ್ರೆ ಆ ಹಾಡು ಆ ನಟನೆ ಹೇಳ್ತಿದ್ದಾರೆ ಅಂತ ಅನ್ಕೋಬೇಕು. ಅದು SPB ಅವರ ಒಂದು ಸ್ಪೆಷಾಲಿಟಿ. ಬೇರೆ ಯಾವ ಸಿಂಗರ್ ಅಲ್ಲೂ ಆ ತರ ಇರ್ತಿರ್ಲಿಲ್ಲ. ಅವರು ಶ್ರೀನಾಥ್ಗೆ ಹಾಡು ಹೇಳಿದ್ರೆ ನಾವು ಕಣ್ಮುಚ್ಕೊಂಡು ಆ ಹಾಡು ಕೇಳಿದ್ರೆ ಹೌದು ಇದು ಶ್ರೀನಾಥ್ ಅಭಿನಯಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದೇ ರೀತಿ ವಿಷ್ಣುವರ್ಧನ್ ಆಗಿರ್ಬೋದು, ಅದೇ ರೀತಿ ಅಂಬರೀಷ್ ಆಗಿರ್ಬೋದು. ಇಂಥ ಒಂದು ಶೈಲಿ ಏನಿದೆ ಅದು SPB ಅವರು ಖುದ್ದಾಗಿ ಬೆಳೆಸಿದ್ರು. ಆದ್ರೆ ಒಂದು ಅಚ್ಚರಿ ತರುವ ವಿಷಯ ಏನಂದ್ರೆ SPB ಅವರು ಕ್ಲಾಸಿಕಲ್ ಸಿಂಗಿಂಗ್ ಕಲ್ತಿರ್ಲಿಲ್ಲ. ಸೊ ಇದು ಬಹಳ ರೇರ್. ಯಾಕಂದ್ರೆ ಮಹಾನ್ ಗಾಯಕರು ಯಾರ್ಯಾರಿದ್ರು, ಲತಾ ಮಂಗೇಶ್ಕರ್ ಇರ್ಬೋದು, ಮೊಹಮ್ಮದ್ ರಫಿ ಇರ್ಬೋದು, PBS ಇರ್ಬೋದು, ಇವರೆಲ್ಲ ಕ್ಲಾಸಿಕಲ್ ಸಿಂಗಿಂಗ್ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇತ್ತು. ಆದ್ರೆ SPB ಅವ್ರಿಗೆ ಕ್ಲಾಸಿಕಲ್ ಸಿಂಗಿಂಗ್ ಗೊತ್ತಿರ್ಲಿಲ್ಲ. ಅವರು ಲೈಟ್ ಮ್ಯೂಸಿಕ್ ಇಂದಾನೇ ಶುರು ಮಾಡಿ ಒಂದು ಕಾಂಪಿಟೇಷನ್ ಅಲ್ಲಿ ಗೆದ್ದು ಅದರಿಂದ ಅವರು ಚಲನಚಿತ್ರದಲ್ಲಿ ಎಂಟ್ರಿ ತಗೊಂಡ್ರು. ಆದ್ರೆ ತಾವಾಗೆ ತಾವು ಕಲ್ತ್ರವ್ರು ಕ್ಲಾಸಿಕಲ್ ಸಿಂಗಿಂಗ್ ಕಲ್ತಿ ಈ ಮಟ್ಟದ ಒಂದು ಮಹಾನ್ ಗೀತೆಗಳನ್ನ ಹಾಡಿದ್ರು. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಪಂಡಿತ್ ಪಂಚರಾಕ್ಷರಿ ಗವಾಯಿ ಚಿತ್ರದ ಗೀತೆಗಳನ್ನು ಹಾಡಿ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ತು. ಕ್ಲಾಸಿಕಲ್ ಸಿಂಗಿಂಗ್ ಬರ್ದಿರೋರು ಅವರು ಮೊಹಮ್ಮದ್ ರಫಿ ಅವ್ರನ್ನ ತಮ್ಮ ಗುರು ಅಂತ ಭಾವಿಸ್ತಿದ್ರು. ಈ ತರ ಒಂದು ಅಚೀವ್ಮೆಂಟ್ ಮಾಡಿದ ಬೇರೆ ಒಬ್ಬರೇ ಸಿಂಗರ್, ಅದು ಕಿಶೋರ್ ಕುಮಾರ್. ಅವರು ಕೂಡ ಕ್ಲಾಸಿಕಲ್ ಸಿಂಗಿಂಗ್ ಕಲ್ತಿರ್ಲಿಲ್ಲ, ಆದ್ರೆ ಎಂತೆಂತ ಅದ್ಭುತ ಹಾಡುಗಳನ್ನು ಹಾಡಿದ್ರು. SPB ಅವರು ಕೂಡ ಅದೇ ರೀತಿ. SPB ಅವ್ರದ್ದು ಇನ್ನೊಂದು ವಿಶೇಷತೆ ಏನಂದ್ರೆ ಅವರ ರೇಂಜ್. ಯಾವ ತರ ಹಾಡಾರೋ ಇರ್ಲಿ, ಅದು ಸ್ಯಾಡ್ ಸಾಂಗ್ ಆಗಿರ್ಲಿ, ಹ್ಯಾಪಿ ಸಾಂಗ್ ಆಗಿರ್ಲಿ, ಆ ಹಾಡನ್ನು ಅವರು ಅದ್ಭುತವಾಗಿ ಹೇಳ್ತಿದ್ರು. ಅವರು ಆ ಹಾಡೊಳಗೆ ಹೋಗಿ ಹೇಳ್ತಾ ಇದ್ರು. ಆ ಹಾಡನ್ನು ಕೇಳಿಸಿದಾಗ ಇನ್ನೂ ಕೂಡ ಹಾಡಿನ ಭಾವ ನಮ್ಮೊಳಗೆ ಬಂದ್ಬಿಡುತ್ತೆ. ಅದಕ್ಕೆ SPB ಅವರ ಹಾಡುಗಳು ಅಮರ ಅಂತ ಹೇಳೋದು. ಇಡೀ ದಕ್ಷಿಣ ಭಾರತದಲ್ಲಿ ಪ್ರತಿಯೊಬ್ಬ ಮಹಾನ್ ನಾಯಕರಿಗೆ ಅವರು ಹಾಡಿದ್ದಾರೆ. ವಿಷ್ಣುವರ್ಧನ್ ಅಂತೂ ಅವರೇ ಬೇಕು ನನ್ನ ಫಿಲಂಗಳಿಗೆ ಹಾಡಿಗೆ ಅಂತ ಹೇಳ್ತಿದ್ರಂತೆ. ಆಮೇಲೆ ರಜನಿಕಾಂತ್ ಅವ್ರು ಸ್ಪಷ್ಟವಾಗಿ ಹೇಳಿದ್ರಂತೆ, ನೀವು ಬೇರೆ ಯಾರ ಸಿಂಗರ್ ಕೈಯಲ್ಲಿ ಏನ್ ಹೇಳ್ತಿರೋ ನನಗೆ ಗೊತ್ತಿಲ್ಲ, ನನ್ನ ಫಿಲಮ್ ಅಲ್ಲಿ ಎಂಟ್ರಿ ಸಾಂಗ್ ಇರುತ್ತಲ್ಲ ಅದನ್ನ SP ಬಾಲಸುಬ್ರಹ್ಮಣ್ಯಂ ಬಿಟ್ಟು ಬೇರೆ ಯಾರು ಹೇಳೋ ಹೋಗಿಲ್ಲ. ಆಮೇಲೆ ಕಮಲ್ ಹಾಸನ್ ಮತ್ತೆ ಅವ್ರಿಗೆ ಬಹಳ ಅದ್ಭುತ ಒಂದು ಫ್ರೆಂಡ್ಶಿಪ್ ಇತ್ತು. ಅವ್ರು ಕಮಲ್ ಹಾಸನ್ ಅವರು ತೆಲುಗು ಅಲ್ಲಿ ನಟಿಸಿದಾಗ SPB ಅವರೇ ಡಬ್ಬಿಂಗ್ ಮಾಡ್ತಿದ್ರಂತೆ ಕಮಲ್ ಹಾಸನ್ ಅವರು. ಅಂತ ಒಂದು ಫ್ರೆಂಡ್ಶಿಪ್ ಇತ್ತು. ಸೊ ಕಮಲ್ ಹಾಸನ್ ಅವರು ಹಿಂದಿಗೆ ಮೂವ್ ಆಗಿ ಏಕ್ ತುಜೆ ಕೆ ಲಿಯೆ ಅಂತ ಒಂದು ಚಿತ್ರ ಮಾಡಿದ್ರು. ಅವಾಗ SPB ಕೂಡ ಅವರ ಹಿಂದಿಯ ಒಂದು ಡೆಬ್ಯೂ ಮಾಡಿದ್ರು. ಆಗ ಸಂಗೀತ ನಿರ್ದೇಶಕ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಹೇಳಿದ್ರಂತೆ, ಈ ಗಾಯಕನಿಗೆ ಒಂಥರ ತಮಿಳ್ ಆಕ್ಸೆಂಟ್ ಇದೆಯಲ್ಲ, ಇವರು ಹಿಂದಿ ಹಾಡು ಹೆಂಗೆ ಹೇಳ್ತಾರೆ, ನಮ್ಗೆ ಇವ್ರು ಬೇಡ, ಬೇರೆ ಸಿಂಗರ್ ತಗೋಣ ಅಂತ. ಸೊ ಆಗ ಬಾಲಚಂದ್ರನ್ ಯಾವ ಚಿತ್ರದ ನಿರ್ದೇಶಕರಿದ್ರು, ಅವ್ರು ಹೇಳಿದ್ರಂತೆ SPB ಹಾಡ್ಲಿಲ್ಲ ಅಂದ್ರೆ ನಾನು ಚಿತ್ರನೇ ಮಾಡಲ್ಲ. ಆಮೇಲೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವ್ರು ಒಪ್ಕೊಂಡ್ರು, ಇವ್ರಿಗೆ ಚಾನ್ಸ್ ಕೊಟ್ರು. ಅವರು ಎಷ್ಟು ಇಂಪ್ರೆಸ್ ಆದ್ರು ಅಂದ್ರೆ ಮುಂದಿನ ಚಿತ್ರಗಳಲ್ಲೂ ಅವ್ರನ್ನ ಉಪಯೋಗಿಸ್ಕೊಂಡ್ರು. ಇದೇ ರೀತಿ RD ಬರ್ಮನ್ ಕೂಡ SPB ಅವರ ಹಾಡುಗಳನ್ನ ಹಾಡಿಸ್ತಿದ್ರು. ಒಂದ್ಸಲಿ ಒಂದು ಹಾಡನ್ನ ಕರ್ಸಿದ್ರಂತೆ SPB ಅವರು. ಆ ಹಾಡು ನೋಡ್ಬಿಟ್ಟು SP ಹೇಳಿದ್ರಂತೆ, ಓ ಇದು ತುಂಬಾ ಕಷ್ಟ ಇದೆ ಅಂತ, ಅದಕ್ಕೆ ನೀನೇನ್ ಕರೆದಿದ್ದು, ಹಾಡು ಹೇಳೋರು ಬೇಕಷ್ಟು ಜನ ಇದ್ದಾರೆ, ಈ ರೀತಿ ಕಷ್ಟ ಹಾಡನ್ನ ಹೇಳಕ್ ನಿನ್ನೊಬ್ಬನ ಕೈಯಲ್ಲೇ ಆಗೋದು, ಅದಕ್ಕೆ ನೀನ್ ಮಡ್ರಾಸಿಂದ ಕರ್ಸಿರೋದು, ಸುಮ್ಮನೆ ಹಾಡು ಅಂತ. ಸೊ ಅದು SPB ಅವ್ರಿಗೆ ಇದ್ದಿದ್ದ ರೆಸ್ಪೆಕ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್. ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ತಗೊಳ್ಳಿ ಕನ್ನಡದಲ್ಲಿ, ರಾಜನ್ ನಾಗೇಂದ್ರ ಆಗಿರ್ಬೋದು, ರಂಗರಾವ್ ಆಗಿರ್ಬೋದು, ಉಪೇಂದ್ರ ಕುಮಾರ್ ಆಗಿರ್ಬೋದು, ಇವರೆಲ್ಲರ ಜೊತೆ ಅವರು ಒಂದಾದ್ಮೇಲೆ ಒಂದು ಹಿಟ್ ಹಾಡುಗಳು ಕೊಟ್ಟಿದ್ದಾರೆ. ಸೊ SPB ಅವ್ರು ಕೊಟ್ಟಿರೋ ಹಿಟ್ ಹಾಡುಗಳು ಬೇರೆ ಯಾವ ಒಂದು ಗಾಯಕನೂ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಮಿಂಚಿದ್ದಾರೆ ಅವರು, ಕನ್ನಡ, ತಮಿಳ್ ಮತ್ತೆ ತೆಲುಗುನಲ್ಲಿ. ಕನ್ನಡದಲ್ಲಂತೂ ಅವರ ಹಾಡುಗಳನ್ನೇ ಕೇಳಿ ನಾವೆಲ್ಲ ಬೆಳೆದಿದ್ದೀವಿ. ಅದು SPBಯ ಒಂದು ಮಹತ್ವ. ಸೊ ಅವ್ರು ಎಲ್ಲರಿಗೂ ಹಾಡು ಹೇಳಿದ್ದಾರೆ. ರಾಜ್ಕುಮಾರ್ ಅವರಿಗೆ ಅವರು ಪ್ಲೇ ಬ್ಯಾಕ್ ಕೊಟ್ಟಿಲ್ಲ, ಆದ್ರೆ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಅವ್ರ ಹಾಡು ಬಂದಿದೆ. ಬಹದ್ದೂರ್ ಗಂಡು ಮತ್ತೆ ಶಬ್ದವೇದಿ, ಇವೆರಡು ಚಲನಚಿತ್ರದ ಟೈಟಲ್ ಹಾಡುಗಳನ್ನ ಅವ್ರು ಹಾಡಿದ್ದಾರೆ. ಅದು ರಾಜ್ಕುಮಾರ್ ಲಿಪ್ ಸಿಂಕ್ ಮಾಡಿಲ್ಲ, ಆದ್ರೆ ರಾಜ್ಕುಮಾರ್ ಮೇಲೆ ಪಿಕ್ಚರೈಸ್ ಆಗಿದೆ. ಮತ್ತೆ ರಾಜ್ಕುಮಾರೇ ಅವ್ರಿಗೆ ಹಾಡು ಹೇಳಿದ್ದಾರೆ, ಅದೆಲ್ಲ ನಮಗ್ ಗೊತ್ತಿದೆ. ಅವರೊಂದು ಚಲನಚಿತ್ರದಲ್ಲಿ ಮೆಟ್ಸಿದ್ದಾಗ ಅವರು ರಾಜ್ಕುಮಾರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ, ಹಾಡು ನನಗೆ ಹೇಳು ಅಂತ. ದೀಪಾವಳಿ ಅನ್ನೋ ಒಂದು ಹಾಡನ್ನ ರಾಜ್ಕುಮಾರ್ ಅವರು SP ಬಾಲಸುಬ್ರಹ್ಮಣ್ಯಂ ಅವ್ರಿಗೆ ಹೇಳಿದ್ರು. ಮತ್ತೆ ಅವ್ರಿಗೆ ಅನೇಕ ರೆಕಾರ್ಡ್ಗಳಿದೆ, ಅಷ್ಟೊಂದು ಹಾಡುಗಳನ್ನ ರೆಕಾರ್ಡ್ ಮಾಡ್ತಿದ್ರು. ಅದು ಅವ್ರ ಅಬಿಲಿಟಿ, ಒಂದೇ ಟೇಕ್ ಅಲ್ಲಿ ಹಾಡನ್ನ ರೆಕಾರ್ಡ್ ಮಾಡ್ತಿದ್ರು. ಒಂದು ದಿನ 21 ಹಾಡುಗಳನ್ನ ಹೇಳಿದ್ದಾರೆ ಕನ್ನಡದಲ್ಲಿ ಉಪೇಂದ್ರ ಕುಮಾರ್ಗೆ, ಅದು ರೆಕಾರ್ಡ್ ಅದು. ಮತ್ತೆ ಹಿಂದಿಯಲ್ಲಿ ಕೂಡ ನಿರ್ದೇಶಕರು ಅವ್ರನ್ನ ಕರೆಸ್ತಿದ್ರು ಬಾಂಬೆಗೆ. ಸೊ ಅವ್ರಲ್ಲಿ ಹೋಗಿ ಒಂದೇ ದಿನ 15-20 ಹಾಡುಗಳನ್ನ ರೆಕಾರ್ಡ್ ಮಾಡ್ತಿದ್ರು. ಅದು SPB ಅವರ ಒಂದು ಅದ್ಭುತ ಟ್ಯಾಲೆಂಟ್ ಏನಿತ್ತು. ಮತ್ತೆ
ಲೇಟ್ 80s 90s ಅಲ್ಲಿ ಅವರು ಸಲ್ಮಾನ್ ಖಾನ್ಗೆ ಹಾಡಕ್ ಶುರು ಮಾಡಿದ್ರು. ಆಗ ಕೂಡ ಅವರು ಒಂದು 3-4 ವರ್ಷ ಬಹಳಷ್ಟು ಹಾಡುಗಳನ್ನು ಹೇಳಿ ಹಿಂದಿಯಲ್ಲಿ ಮಿಂಚಿದ್ದಾರೆ. ಸೊ ಅವ್ರನ್ನ ನಾವು ಮರೆಯಕ್ ಸಾಧ್ಯನೇ ಇಲ್ಲ. ಅವ್ರು ನಮ್ಮನ್ನ ಬಿಟ್ಟು ಹೋಗಿರ್ಬೋದು, ಆದ್ರೆ ಯಾವತ್ತೂ SP ಬಾಲಸುಬ್ರಹ್ಮಣ್ಯಂನ ನಾವು ಮರೆಯಕ್ ಆಗೋದೇ ಇಲ್ಲ. ಯಾಕಂದ್ರೆ ಅವರು ನಮ್ ಬಿಟ್ಟು ಹೋಗಿರೋ ಹಾಡುಗಳಷ್ಟೇ. ರವಿಚಂದ್ರನ್ ಅವ್ರು ಹೇಳಿದ್ರು, ಅವ್ರು ತೀರ್ಕೊಂಡಾಗ ನಾವೆಲ್ಲ ನಟರು, ದಕ್ಷಿಣ ಭಾರತದ ನಟರು, ರವಿಚಂದ್ರನ್, ಚಿರಂಜೀವಿ, ಕಮಲ್ ಹಾಸನ್ ಇವರೆಲ್ಲ ಹೋಗಿ ಅವರ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸ್ಬೇಕಿತ್ತು. ಆದ್ರೆ ಕೋವಿಡ್ ಕಾರಣದಿಂದ ಅದಾಗ್ಲಿಲ್ಲ ಅಂತ. SPB ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಬಟ್ ಅವರು ನಮ್ಗೆ ಬಿಟ್ಕೊಟ್ಟಿರೋ ಹಾಡುಗಳು ಯಾವತ್ತೂ ನಾವು ಮರೆಯಕ್ಕಾಗಲ್ಲ. ಮತ್ತೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಒಂದ್ಸಲಿ SPB ಅವ್ರು ಹೇಳಿದ್ರು, ನನಗೆ ಕನ್ನಡದ ನಾಡದ ಜೊತೆ ಯಾವ ತರ ನಂಟಿದೆ ಅಂದ್ರೆ, ನನಗೆ ಮುಂದಿನ ಜನ್ಮ ಒಂದಿದ್ರೆ ನಾನು ಕರ್ನಾಟಕದಲ್ಲೇ ಹುಟ್ಟಕ್ ಇಷ್ಟಪಡ್ತೀನಿ ಅಂತ. ಅವರು ಖಂಡಿತ ಕರ್ನಾಟಕಕ್ಕೆ ಬರ್ತಾರೆ, ಕರುನಾಡಿಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಅವರ ಒಂದು ಛಾಪನ್ನು ನಮ್ಮ ಕಲೆ ಮತ್ತೆ ನಮ್ಮ ಸಂಸ್ಕೃತಿ ಮೇಲೆ ಬಿಡ್ತಾರೆ ಅಂತ ನಾವು ಖಂಡಿತ ಆಶಿಸ್ಬೋದು. ಸೊ ಈಗ SP ಬಾಲಸುಬ್ರಹ್ಮಣ್ಯ ಅವ್ರನ್ನ ನೆನೆಸ್ಕೊಂಡು ಅವರ ಕೆಲವು ಹಾಡುಗಳನ್ನು ಕೇಳಿಸ್ಕೊಂಡು ನಾವು SPB ಅವರಿಗೆ ನಮ್ಮ ನಮನವನ್ನು ಕೊಡ್ತಾ ಇದ್ದೀವಿ. ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಯಾಕೆ ಇಷ್ಟು ನಾನು ಕರ್ನಾಟಕಕ್ಕೆ ಒಂದು ಸೇವಕನಾಗಿದ್ದೀನಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲಾ ಕ್ಷೇತ್ರಗಳಲ್ಲಿ ನಾನು ಹಾಡ್ತಾ ಇದ್ದೀನಿ, ಎಲ್ಲಾ ರಾಜ್ಯಗಳಲ್ಲಿ ಹೋಗಿ ಹಾಡ್ತಾ ಇದ್ದೀನಿ. ಇಲ್ಲಿ ಸಿಗ್ತಾ ಇರೋ ಒಂದು ಅಭಿಮಾನ, ಪ್ರೀತಿ, ಆಶೀರ್ವಾದ ಬೇರೆ ಯಾವ ಜಾಗದಲ್ಲೂ ನನಗೆ ಸಿಗ್ತಾ ಇಲ್ಲ. ಬಟ್ ಈ ಕೃತಜ್ಞತೆಯನ್ನು ಮಾತಿನಲ್ಲಿ ಮಾತ್ರ ಇಲ್ಲ, ನಾನು ಬೇರೆ ಯಾವ ವಿಧದಲ್ಲಿ ಕೂಡ ನಿಮ್ಗೆ ತೋರಿಸ್ಬೇಕು ಅಂದ್ರೆ ಅದು ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಪ್ರೀತಿ ಹಾಗೇನೆ ಇಟ್ಕೊಂಡಿರ್ಲಿ ಮಹಾನುಭಾವರೇ. ನಾನು ಯಾವಾಗಲೂ ನಿಮ್ಮ ಸೇವಕನಷ್ಟೇ.
ತುಂಬಿ ಆಶಯದಿಂದಿ ಎದೆಯಲು ಕೊರೆದು ಕಾಡುವುದೇನು ಮಾಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನೇ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಎಸ್ ಪಿ ಬಾಲಸುಬ್ರಹ್ಮಣ್ಯವರ ಧ್ವನಿ ಕನ್ನಡಿಗರ ಮನಸ್ಸಲ್ಲಿ ಅಜರಾಮರವಾಗಿ ಉಳಿದಿದೆ. ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳೋಣ, ಅದಾದ್ಮೇಲೆ ಕಾರ್ಯಕ್ರಮನ ಮುಂದುವರಿಸೋಣ. Are you or a loved one in need of an aged care facility? The St Elizabeth Aged Care Facility and Nursing Home is situated in Dean Park, just 40 minutes drive from Sydney CBD on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St Elizabeth Aged Care Facility and Nursing Home at 1 Simons Road, Dean Park, 2761, or telephone 8818 8500. The St Elizabeth Aged Care Facility is a proud sponsor of 2RRR. Looking for first aid training that comes to you? St John Ambulance offers on-site training, bringing expert instructors to your workplace, school or community group. Not all first aid training is created equal. With expert trainers, hands-on learning and interactive technology, you'll gain the skills and confidence to step up when it matters most. Trust your training to St John, New South Wales. Be prepared. Be confident. Book your first aid training today at stjohnnsw.com.au. The life you save could be someone you work with. Trust your training to St John, New South Wales. 2RRR is a not-for-profit community radio station that is dedicated to delivering you grassroots radio in multiple musical styles, points of view, topical programming and multiple languages. To continue our work, we need your support. Please consider making a donation via our website 2rrr.org.au. Thank you for supporting 2RRR, your local sound to the world. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. 2008ರಲ್ಲಿ SPB ಅವರು ಸಿಡ್ನಿಗೆ ಬಂದಿದ್ದರು. ಆವಾಗ ಒಂದು ವಿಶೇಷ ಸಂದರ್ಶನ ಆಗಿತ್ತು. ನಮ್ಮ ಸಿಡ್ನಿ ಕನ್ನಡವಾಣಿಯ ಶ್ರೀ ರಾಜ ನಟರಾಜನ್ ಅವರು SPB ಅವ್ರ ಜೊತೆ ಮಾತಾಡಿದರು. ಅದನ್ನು ಈಗ ಕೇಳೋಣ. ಬಾಲಸುಬ್ರಹ್ಮಣ್ಯಂ ಅವರೇ, ನಾವು ನಮ್ಮ ಕನ್ನಡ ಬಾಂಧವರು ಬಹಳ ಜನ ಇದ್ದಾರೆ ಸಿಡ್ನಿನಲ್ಲಿ. ನಾವು ಕನ್ನಡಿಗರೆಲ್ಲ ಹೊರಗೆ ಬಂದ್ಬಿಟ್ಟು ನಮಗೆ ಕನ್ನಡ ಭಾಷಾ ಪ್ರೇಮ ತುಂಬಾ 3-4 ಸಲ ಹೆಚ್ಚಾಗೋಗ್ಬಿಟ್ಟಿದೆ. ಅದಕ್ಕೇನೆ ನಿಮ್ಮ ಹಾಡನ್ನ ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ. ಆದ್ರೆ ನೀವು ಎದೆ ತುಂಬಿ ಹಾಡಿದನು ಆ ಕಾರ್ಯಕ್ರಮನ ನಾವು ಟಿವಿನಲ್ಲಿ ನೋಡಿದಾಗ ನಮಗೆ ಒಂದು ಅನ್ನಿಸ್ತು, ಬಾಲಸುಬ್ರಹ್ಮಣ್ಯಂ ಅವರಿಗೆ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡೋದಕ್ಕೆ ಯಾವಾಗ ಬಂತು ಅಂತ ಅಂದ್ಬಿಟ್ಟು. ಅದನ್ನ ನಮ್ಮ ಇಲ್ಲಿ ನೋಡ್ತಾ ಇರೋ ವ್ಯೂವರ್ಸ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ನೆಸೆಸಿಟಿ ಇಸ್ ಮದರ್ ಆಫ್ ಇನ್ವೆನ್ಷನ್ ಅಂತಾರಲ್ಲ, ಹಾಗೇನೆ ನಾನು 67 ಕನ್ನಡದಲ್ಲಿ ನಾನು ಹಾಡ್ತಾನೆ ಇದ್ದೀನಿ. ನನ್ನ 2ನೇ ಹಾಡಿನ ರೆಕಾರ್ಡ್ ಮಾಡಿದ್ದು ನಕ್ಕರೆ ಅದೇ ಸ್ವರ್ಗ ಅನ್ನೋ ಪಿಕ್ಚರ್ನಲ್ಲಿ. ಮ್ಯೂಸಿಕ್ ಡೈರೆಕ್ಟರ್ ರಂಗರಾವ್ ಅವರ ಮೊದಲ ಪಿಕ್ಚರ್ ಅದು. ಅದರಲ್ಲೇ ನನಗೆ ಅವಕಾಶ ಕೊಟ್ಟರು. ಸೊ ಆ ದಿನದಿಂದ ಕನ್ನಡಿಗರ ಅತ್ಯಂತ ಪ್ರೀತಿ ಪಾತ್ರವಾದ ಒಂದು ಗಾಯಕನಾಗಿ ನಾನಿದ್ದೀನಿ. ಕೆಲವು ಪಿಕ್ಚರ್ಸ್ ನಲ್ಲಿ ನಾನು ಆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ಇಷ್ಟು ಒಳ್ಳೆ ಕನ್ನಡ ನಾನು ಮಾತಾಡೋದು ಒಳ್ಳೇದು ಅಂದ್ರೆ ಅದಕ್ಕೆ ಕಾರಣ ಮುಖ್ಯವಾಗಿ ಎದೆ ತುಂಬಿ ಹಾಡುವೇನೆ. ಯಾಕಂದ್ರೆ ಮೊದಲು ETV ಕನ್ನಡ ವಾಹಿನಿ ಅವರು ಈ ಕಾರ್ಯಕ್ರಮ ಮಾಡಬೇಕು ಅಂತ ನನ್ನನ್ನು ರಿಕ್ವೆಸ್ಟ್ ಮಾಡಿದ ಸಂದರ್ಭದಲ್ಲಿ ನನಗೂ ಅಷ್ಟು ಬರಲಿಲ್ಲ. ಯಾಕೆಂದ್ರೆ ಕನ್ನಡಿಗರೆಲ್ಲ ಗೊತ್ತು, ನಿಮಗೆಲ್ಲರಿಗೂ ಕೂಡ ಭಾಷೆ ಬಗ್ಗೆ ಎಷ್ಟು ಅವರು ಪ್ರಾಣ ಕೊಡ್ತಾರೆ, ಎಷ್ಟು ಪ್ರೀತಿ ಪಾತ್ರವಾಗಿರ್ತಾರೆ ಅನ್ನೋದು. ಒಂದು ಹಾಡುಗಾರನಾಗಿ, ಒಂದು ಹಿನ್ನೆಲೆ ಗಾಯಕನಾಗಿ ನಾನು ಪೇಪರ್ನಲ್ಲಿ ಬರ್ಕೊಂಡು ಕನ್ನಡದ ಲಿರಿಕ್ಸ್ ನಲ್ಲೆಲ್ಲ ಹಾಡೋದು ಅದು ಒಂದು ಕಷ್ಟವಾದ ವಿಷಯ ಏನೂ ಇಲ್ಲ.
ಎಷ್ಟೋ ಜನಗಳು ಎಷ್ಟೋ ಗಾಯಕರೆಲ್ಲ ಹಾಡ್ತಾ ಇದ್ದಾರೆ. ಆದ್ರೆ ಒಂದು ಪ್ರೋಗ್ರಾಮ್ ನಿರೂಪಣೆ ಮಾಡಬೇಕು, ಪ್ರತ್ಯಕ್ಷವಾಗಿ ಮಾಡಬೇಕು ಟೆಲಿವಿಷನ್ ಕ್ಯಾಮ್ರಾ ಮುಂದೆ ಅಂದ್ರೆ ಅದಕ್ಕೆ ಭಾಷೆ ಮೇಲೆ ಎಷ್ಟೋ ನಮಗೆ ಒಂದು ಕಮಾಂಡ್ ಇರಬೇಕು. ಅದು ಆ ಧೈರ್ಯ ನನಗಿಲ್ಲ ಆಗ. ಅದಕ್ಕೆ ನಾನು ಮಾಡೋದಿಲ್ಲಪ್ಪ, ನಾನು ಬಿಟ್ಬಿಡಿ ಅಂದ್ರೆ. ಅದಕ್ಕೆ ಎದೆ ತುಂಬಿ ಹಾಡುವಿನ ಕಾರ್ಯಕ್ರಮ ಪ್ರಾರಂಭದಲ್ಲಿ ನೋಡಿದ್ರೆ ತರಹದಲ್ಲಿ ಇತ್ತು. ನಾನು ಹಾಡಿದ ಹಾಡುಗಳನ್ನೇ ತಿರುಗಾ ನಾನು ಹಾಡಿ ಅದನ್ನು ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡೋದನ್ನು ಎದೆ ತುಂಬಿ ಹಾಡುವೆನ್ನು ಕಾರ್ಯಕ್ರಮ ಅಂತ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಆದ್ರೆ ಆದ್ಮೇಲೆ ತುಂಬಾನೇ ನನ್ನ ಮೇಲೆ ಒಂದು ಪ್ರೆಷರ್ ಬಂತು. ಈ ಕಾರ್ಯಕ್ರಮವನ್ನು ನೀವು ತೆಲುಗಿನಲ್ಲಿ ಮಾಡ್ತಾ ಇದ್ದೀರಲ್ಲ, ಆ ಕಾರ್ಯಕ್ರಮದ ರೀತಿಯಲ್ಲೇ ಮಾಡಬೇಕು ಅನ್ನೋದು. ತೆಲುಗಿನಲ್ಲಿ ನಾನು ಮೊಟ್ಟ ಮೊದಲು ಮಾಡಿದ ಕಾರ್ಯಕ್ರಮ ಪಾಡುತ್ತಾ ತೀಯಗ ಅನ್ನೋ ಕಾರ್ಯಕ್ರಮ. ಅದು ಇಟಿವಿ ಕನ್ನಡ, ಇಟಿವಿ ತೆಲುಗು ಚಾನೆಲ್ ಅನ್ನು ಮಾಡಿದೆ. ಅದಕ್ಕೆ ಮುಖ್ಯವಾದ ಕಾರಣ ರಾಮೋಜಿರಾವ್ ಅವರು. ಅವರೇ ಇದಕ್ಕೆ ಕೂಡ ನೀವು ಮಾಡಲೇಬೇಕು ಕನ್ನಡದಲ್ಲಿ ಅಂತ ಅವರು ತುಂಬಾನೇ ಪ್ರೆಷರ್ ಕೊಟ್ಟರು. ನಾನು ಹೇಗೆ ಇದರಿಂದ ತಪ್ಪಿಸ್ಕೊಳ್ಳೋದು ಅನ್ನೋದಕ್ಕೆ, ಓಕೆ ಸರ್, ಒಂದು ಕಾರ್ಯಕ್ರಮ ಲೈವ್ ಆಗಿ ನಾವು ಸೆಟ್ ನಲ್ಲಿ ಮಾಡ್ತೀವಿ, ರಿಯಾಕ್ಷನ್ ನೋಡ್ತೀವಿ, ಆಡಿಯನ್ಸ್ಗೆ ಬಂದ ವೀಕ್ಷಕರಿಗೆ ನಾನು ಮಾತಾಡೋ ಕನ್ನಡ ಇಷ್ಟವಾದ್ರೆ ಅವ್ರು ಎಂಕರೇಜ್ ಮಾಡಿದ್ರೆ ನಾವು ಸೆಕೆಂಡ್ ಎಪಿಸೋಡ್ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂದ್ರೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದೆ. ಆಗ್ಲಿ ಅಂದ್ರೆ ಅವರು. ಹಾಗೇನೆ ನಾನು ಫಸ್ಟ್ ಪ್ರೋಗ್ರಾಮ್ ಮಾಡಿದ ತಕ್ಷಣ ಜನರೆಲ್ಲ ಕೂಡ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರು ಅಂದ್ರೆ, ನೀವು ಕನ್ನಡ ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೂ ಕೂಡ ಚೆನ್ನಾಗಿದೆ ಸರ್, ನೀವು ಮಾತಾಡೋ ಕನ್ನಡ ಚೆನ್ನಾಗಿದೆ, ಈಗನೇ ಕಂಟಿನ್ಯೂ ಮಾಡಿ ಅಂದ್ರು. ಅವ್ರು ಅಷ್ಟು ಪ್ರೀತಿ ಕೊಟ್ಟ ಮೇಲೆ ನಾನೇನ್ ಮಾಡ್ತಾ ಇದ್ದೀನಿ, ನಾನು ಕನ್ನಡ ಕಲಿಬೇಕಲ್ವಾ, ಕನ್ನಡ ಕಲ್ತ ಮೇಲೆ ನಾನು ಚೆನ್ನಾಗಿ ಅದನ್ನು ಮಾತಾಡೋದ್ರಿಂದಾನೇ ಅವರಿಗೆ ನಾನು ಧನ್ಯವಾದ ಹೇಳೋಕ್ಕಾಗತ್ತೆ ಅನ್ಕೊಂಡು ನಾನು ಕನ್ನಡ ಕಲಿದೆ. ಅದು ಮಾತ್ರನೇ ಎಲ್ಲ ಮುಖ್ಯ ಅತಿಥಿಗಳಾಗಿ ಬರೋರೆಲ್ಲರೂ ಕೂಡ, ಅಲ್ಲಿ ಜಡ್ಜಸ್ ಆಗಿ ಬರೋರು, ತೀರ್ಪುಗಾರರಾಗಿ ಬರೋರೆಲ್ಲ ಕೂಡ ಕನ್ನಡ ಸಾಹಿತ್ಯದಲ್ಲಿ, ಸಂಗೀತದಲ್ಲಿ ಅಚ್ಚುಮೆಚ್ಚಿನ ಜನಪ್ರೀತಿಯನ್ನು ಪಡೆದವರು. ಅವರು ಮಾತಾಡುವಾಗ ಅವರ ಸಂಗಮದಲ್ಲಿ ನನಗೂ ಸಾಹಿತ್ಯದ ಮೇಲೆ ಇನ್ನೂ ಹೆಚ್ಚಾದ ಪ್ರೀತಿ ಬಂತು. ಹಾಗೇನೆ ಇನ್ನು ನಡೀತಾ ಇದೆ ಕೆಲಸ ಅಷ್ಟೇ. ಇಲ್ಲಿರೋರು ಕನ್ನಡಿಗರನ್ನೆಲ್ಲ ಕೂತ್ಕೊಂಡು ಈ ತರ ನಿಮ್ ತರ ಮಾತಾಡಿ ಅಂದ್ರೆ ನಿಮ್ಮಷ್ಟು ಚೆನ್ನಾಗಿ ಯಾರು ಕನ್ನಡ ಮಾತಾಡೋದು ಕಾಣೋದಿಲ್ಲ. ನೀವೇನು ಕಡಿಮೆ ಇಲ್ಲ, ಚೆನ್ನಾಗೇನೆ ಮಾತಾಡ್ತಾ ಇದ್ದೀರಾ. ನೀವು ಕೂಡ ಇಷ್ಟು ವರ್ಷಗಳಾಯ್ತು ಇಲ್ಲಿ ಬಂದು, ನೀವು ಕೂಡ ಅದ್ಭುತವಾದ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಿ. ಬಹಳ ಧನ್ಯವಾದಗಳು. ನೀವು ಬಹಳಷ್ಟು ಕನ್ನಡದಲ್ಲಿ ಹಾಡುಗಳನ್ನ ಹಾಡಿದ್ದೀರಾ. ನಿಮ್ಗೆ ಎಲ್ಲದಕ್ಕಿಂತ ಪ್ರಿಯವಾದಂತ ಗಾನ ಯಾವುದು ಅಂತ? 5 ಮಕ್ಕಳಿದ್ರೆ ನಮಗೆ ಯಾರು ಪ್ರೀತಿ ಪಾತ್ರವಾದ್ರು ಅಂದ್ರೆ ತುಂಬಾ ಕಷ್ಟವಾದ. ಇದು ಎಲ್ಲರೂ ಸಾಧಾರಣವಾಗಿ ಹೇಳೋ ಪ್ರಶ್ನೆನೇ ಇದು. ತೆಲುಗಿನಲ್ಲಿ ಮಾತ್ರ ಅಲ್ಲ, ಕನ್ನಡದಲ್ಲಿ ಮಾತ್ರ ಅಲ್ಲ, ಯಾವ ಭಾಷೆಯಲ್ಲಿ ಹಾಡಿದ್ರು ಕೂಡ ವಿಚ್ ಇಸ್ ಯುವರ್ ಮೋಸ್ಟ್ ಫೇವ್ರೆಟ್ ಸಾಂಗ್ ಅಂತಾರೆ. ಅದಕ್ಕಿಂತ ನಾನು ಹಾಡಿದ ಹಾಡುಗಳಕ್ಕಿಂತ ಕೂಡ ಮಿಕ್ಕಿದವರು ಹಾಡಿದ ಹಾಡುಗಳೇ ನನಗೆ ತುಂಬಾ ಜ್ಞಾಪಕದಲ್ಲಿ ಇದ್ದಿವೆ. ನನಗೆ ಪ್ರೀತಿಯಾದ ಯಾವ್ದು ಅಂತ ಹೇಳಿ. ನಿಮ್ಗೆ ಪ್ರೀತಿಯಾದ್ದೆಲ್ಲ ನಮ್ಗೆ ಪ್ರೀತಿಯಾದ ಹಾಡೆ. ನಮ್ಮೂರ ಮಂದಾರ ಹೂವೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ತರನಾನ ನನ್ನ ನರ, ನನ್ನ ಬಾಳನ್ನೋದಾರ. ಅಶ್ವಥ್ ಅವ್ರು ಮಾಡಿದ ಹಾಡು, ಒಳ್ಳೆ ಹಾಡು, ಫ್ಯಾಂಟಾಸ್ಟಿಕ್ ಸಾಂಗ್. ಇವಾಗ ನಿಮ್ಮದು ಯಾವ್ದು ಪ್ರಿಯ ಅಂತ? ನನ್ನ ಪ್ರಿಯ, ನಾನು ಹೇಳಿದ ಹಾಗೇನೆ, ನಾವು ಹಾಡೋದಲ್ಲಿ ರೆಕಾರ್ಡಿಂಗ್ ಮಾಡುವಾಗ ಎಲ್ಲ ಹಾಡುಗಳಲ್ಲಿ ಕೂಡ ಒಂದೇ ಶ್ರಮೆಯನ್ನು ನಾವು ಇಡ್ತೀವಿ, ಒಂದೇ ಶ್ರದ್ಧೆಯಿಂದ ಹಾಡ್ತೀವಿ. ಆದ್ರೆ ಯಾವುದು ಆಡಿಯನ್ಸ್ ಮನಸ್ಸಿಗೆ ಹತ್ತಿರ ಹೋಗ್ತದೋ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ, ಹೋದ ಮೇಲೆ ಗೊತ್ತಾಗುತ್ತೆ. ಬಟ್ ಈ ದಿನಕ್ಕೂ ಕೂಡ ನನ್ನ ಸಂಬಂಧವನ್ನು ಕನ್ನಡಿಗರ ಮಧ್ಯದಲ್ಲಿ ಮಾತಾಡ್ಬೇಕಂದ್ರೆ, ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನೇ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಎಲ್ಲಿ ಹುಟ್ಟಿದವನು ನಾನು, ನನ್ನ ಮಾತೃಭಾಷೆ ಏನು, ಕನ್ನಡಿಗರಿಗೆ ಯಾಕೆ ಇಷ್ಟು ನನ್ನ ಮೇಲೆ ಪ್ರೀತಿ ಬರಬೇಕು ಅನ್ನೋದಕ್ಕೆ ಕಾರಣನೇ ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಕನ್ನಡಿಗರು, ತಮಿಳಿಯರು, ಮಲಯಾಳಿಯರು, ನಾರ್ತ್ ನಲ್ಲಿ ಇರೋರೆಲ್ಲರೂ ಕೂಡ ಈಗನೇ ಬಾಲಸುಬ್ರಹ್ಮಣ್ಯವನ್ನು ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಸಂಗೀತ ಅಷ್ಟೇ. ಸಂಗೀತಕ್ಕೆ ಮಿಕ್ಕಿದ್ದಂತ ಭಾಷೆ ಬೇನೂ ಇಲ್ಲ. ದೇ ಸೇ ಮ್ಯೂಸಿಕ್ ಈಸ್ ದಿ ಲ್ಯಾಂಗ್ವೇಜ್ ಆಫ್ ಗಾಡ್ಸ್ ಅಂಡ್ ಮ್ಯೂಸಿಕ್ ಇಸ್ ದಿ ಲ್ಯಾಂಗ್ವೇಜ್ ವಿತ್ ವಿಚ್ ಎನಿಬಡಿ ಕ್ಯಾನ್ ಸ್ಪೀಕ್ ಟು ಎನಿಬಡಿ ಎಲ್ಸ್. ಅದು ಮಾತ್ರನೇ ಇಲ್ಲ, ಸಂಗೀತ ಭಗವಂತರಿಗೆ ತುಂಬಾ ಹತ್ತಿರವಾದ ಒಂದು ಹಾದಿ ಅಂತ ನಮ್ಮ ವಾಗ್ಗೇಯಕಾರರೆಲ್ಲರೂ ಕೂಡ, ದಾಸ ಸಾಹಿತ್ಯದಲ್ಲಿ ನೋಡಿದರೆ, ತ್ಯಾಗರಾಜ ಕೀರ್ತನೆಗಳಲ್ಲಿ ನೋಡಿದರೆ, ಬೇರೆ ಶ್ಯಾಮಶಾಸ್ತ್ರಿ ಯಾರ ಕೀರ್ತನದಲ್ಲಿ ನೋಡಿದರೆ ಕೂಡ ಭಕ್ತಿ ಸಂಗೀತದಲ್ಲಿ ಸಂಗೀತ ಅನ್ನೋದು ಒಂದು ಅದ್ಭುತವಾದ ಮಾರ್ಗ ಭಗವಂತರ ಹತ್ತಿರ ಹೋಗೋಕೆ. ಅದರಲ್ಲಿ ನಮಗೆ ಒಂದು ಯೋಜನೆ ಸಿಕ್ಕಿದೆ, ಅದು ಸಂತೋಷ. ಈ ಸಂಗೀತದ ಮೂಲಕನೇ ನಾನು ಕನ್ನಡಿಗರಿಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ಪಾತ್ರನಾದ ಒಂದು ಗಾಯಕನಾಗಿ ಆಗಿದ್ದೀನಿ. ಅವರ ಮನಸ್ಸಿನಲ್ಲಿ ಒಂದು ಜಾಗವನ್ನು ಹಿಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಚಿರ ಋಣಗ್ರಸ್ತನು ಅಷ್ಟೇ.
ಕನ್ನಡಿಗರ ಪರವಾಗಿ ನಿಮಗೆ ಬಹಳ ಬಹಳ ಧನ್ಯವಾದ. ನಿಮ್ಮೆಲ್ಲರಿಗೂ ಕೂಡ ಬರೋ ಹೊಸ ವರ್ಷದ ಶುಭಾಶಯಗಳು. ಹೀಗಾನೆ ನಾನು ಹೇಳ್ತಾ ಇದ್ದೀನಿ, ದೀಪಾವಳಿ ಹಬ್ಬದ ಶುಭಾಶಯಗಳು, ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ನಮ್ಮ ದೇಶದಿಂದ, ನಮ್ಮ ರಾಷ್ಟ್ರದಿಂದ, ನಮ್ಮ ರಾಜ್ಯದಿಂದ ಎಷ್ಟೋ ದೂರ ಬಂದು ನಿಮ್ಮ ಕೆಲಸಗಳೆಲ್ಲ ಇದ್ದೀರಾ, ಐಕಮತ್ಯದಿಂದ ಇರಿ, ಒಳ್ಳೆ ಕನಸುಗಳನ್ನು ಕಾಣಿ. ಆ ಕನಸುಗಳೆಲ್ಲ ಕೂಡ ಸಾರೂಪ್ಯವಾಗಲಿ, ಎಲ್ಲರಿಗೂ ಸಹಾಯಕಾರಿಯಾಗಿರಲಿ ನೀವೆಲ್ಲರೂ ಕೂಡ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿಲುಗು. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿಲುಗು. ನಮ್ಮೂರ ಮಂದಾರ ಹೂವೇ. ಕಣ್ಣಲ್ಲಿ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬೋಧ ಬೆಳೆದು ಸಮ್ಮೋಹ ಸಂಬಂಧ ಮಿಡಿದೆ. ಕಣ್ಣಲ್ಲಿ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮ್ಮೋಹ ಸಂಬಂಧ ಮಿಡಿದೆ. ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ, ಸೊಗಸಾದ ಕಾರಂಜಿ ಬಿರಿದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ. ಧನ್ಯವಾದಗಳು ಶ್ರೀ ರಾಜ್ ನಟರಾಜನ್ ಅವರಿಗೆ. 2008 ಸಂದರ್ಶನ ಇದು. ನಾವು ಯಾವಾಗಲೂ ಯೋಚಿಸ್ಬೇಕಾದ್ರೆ ವೆಲ್ ವಿಷರ್ಸ್ ಇಲ್ಲ ನಮ್ಮ ಹಿತವರು ಯಾರು ಅಂತ ನಾವು ಯೋಚಿಸ್ತಾ ಇರ್ತೀವಿ. ಅದು ಅನ್ಕೊಬೇಕಾದ್ರೆ ಇದೊಂದು ಹಾಡು ನೆನಪು ಬಂತು. ಯಾರು ಹಿತವರು ನಿನಗೆ ಈ ಮೂವರೊಳಗೆ, ಆರು ಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ, ಈ ಮೂವರೊಳಗೆ. ಯಾರು ಹಿತವರು ನಿನಗೆ ಈ ಮೂವರೊಳಗೆ. ಇದು ಎಲ್ಲರ ಪ್ರಶ್ನೆ. ಈ ಇದು 3 ಜನರಲ್ಲಿ ಅವರ ಹಿತವರು ಯಾರು ಅಂತ. ಯಾರು ಅಂದರೆ ಸಕ್ಕರೆ, ಬೆಲ್ಲ, ಜೇನುತುಪ್ಪ.
ಈ ಪ್ರಶ್ನೆಗೆ ಉತ್ತರ ನಿಮಗೆ ಮುಂದಿನ ವಾರ ಶ್ರೀಮತಿ ರಾಜೇ ಜಯದೇವ್ ಅವರು ನಮಗೆ ಒಂದು ವಿಶೇಷ ಕಾರ್ಯಕ್ರಮ ಅಂಕಣ ಕಳಿಸ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ತಿಳಿಯುತ್ತೆ. ಮುಂದಿನ ವಾರದ ಕಾರ್ಯಕ್ರಮ, ಈ ವಿಶೇಷ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಆತ್ಮೀಯವಾಗಿ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್. ನಮಸ್ಕಾರ. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. ಈಗ 2 ಗಂಟೆಗೆ ನಮ್ಮ ಶ್ರೀ ದೇವ್ ಜೈಸ್ವಾಲ್ ಅವರ ಮೆಹಕ್ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದ್ದೀನಿ. ಮಹೇಶ್. ಸಿಡ್ನಿ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅನೂಪ್ ಲೊಕ್ಕೂರ್ ಅವರ ಚಲನಚಿತ್ರ ಅಮ್ಮನಿಗೆ ಹೇಳ್ಬೇಡ ರಿಟ್ಸ್ ರ್ಯಾಂಡ್ವಿಕ್ ಅಲ್ಲಿ 4 ಗಂಟೆ 10 ನಿಮಿಷ ಮರಿಬೇಡಿ.